ದೇಹಾಂಗ ಸಾಹಿತ್ಯ ಇವರು ಆಯೋಜಿಸಿರ್ತಕ್ಕಂತಹ ಅಂಗಗಳು ದಾನದ ಮಹತ್ವ ಬಗ್ಗೆ ಕುರಿತು ಚರ್ಚಿಸುತ್ತಿದ್ದೇವೆ. ನನ್ನ ಹೆಸರು ವೀರೇಶ್ ಕುಮಾರ್, ಬಳ್ಳಾರಿಯಿಂದ. ನಾನು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ವಿ ಹಿರೇಮಠ್ ಮೇಡಮ್ ಗದಗ್ ಇವರು ಆಯೋಜಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ನನ್ನ ಕಣ್ಣುಗಳನ್ನು ದಾನ ಮಾಡುತ್ತೇನೆ ಅಂತ ಹೇಳಿ ನಾನು ಪಣ ತೊಟ್ಟು ಅಂದು ಸಹಿ ಮಾಡಿಕೊಟ್ಟಿರುತ್ತೇನೆ. ಅಷ್ಟೇ ಅಲ್ಲ, ನನ್ನ ಮಹದ ಆಸೆ ಏನು ಅಂದರೆ ನನ್ನ ಒಂದು ದೇಹವನ್ನು ಪ್ರಯೋಗಶಾಲೆಗೆ ನೀಡಬೇಕು. ಅಲ್ಲಿ ವೈದ್ಯಕೀಯ ಒಂದು ವಿದ್ಯಾರ್ಥಿಗಳು ನನ್ನ ದೇಹದ ಅಂಗಗಳನ್ನು ಪರಿಶೀಲನೆ ಮಾಡಿ ಏನಾದರೂ ಒಂದು ಹೊಸ ವಿಷಯಗಳನ್ನು ಕಲಿಯಲು ಅವರಿಗೆ ಅವಕಾಶವಾಗುತ್ತದೆ. ಅದಕ್ಕೂ ಮುಂಚೆ ಹೃದಯ, ನನ್ನ ಒಂದು ಕಿಡ್ನಿಗಳು, ಕಣ್ಣುಗಳು ಇತರರಿಗೆ ದಾನವಾಗಿ ನೀಡಿದರೆ ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ಎಂದು ಭಾವಿಸುತ್ತೇನೆ. ದೇವರು ಕೊಟ್ಟ ವರಗಳನ್ನು ನಾನು ಇನ್ನೊಬ್ಬರಿಗೆ ಕೊಟ್ಟರೆ ಅದರಿಂದ ಆಗುವ ಉಪಯೋಗಗಳು ನನಗೆ ಮನಸ್ಸಿಗೆ ಶಾಂತಿ ನೀಡಬಹುದು. ಹಾಗಾಗಿ ಅಂಗಗಳನ್ನು ದಾನ ಮಾಡಬೇಕು. ಒಮ್ಮೆ ನೀವು ಸುಮ್ಮನೆ ಲೈಟನ್ನು ತೆಗೆದು ನೋಡಿ, ಕತ್ತಲ ಒಂದು 5 ನಿಮಿಷ ನಾವು ಆ ಕತ್ತಲಿನಲ್ಲಿ ಇರೋಕ್ಕಾಗೋದಿಲ್ಲ. ಹಾಗಿದ್ದಾಗ ಕಣ್ಣು ಇಲ್ಲದೆ ಇರೋ ಅದೆಷ್ಟೋ ಜನರು ಹೇಗೆ ಅವರು ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ ಎಂಬತಕ್ಕಂಥದ್ದನ್ನು ಒಮ್ಮೆ ಆಲೋಚನೆ ಮಾಡಿ. ಬರುವಾಗ ನಾವೇನು ತಂದಿಲ್ಲ, ಹೋಗುವಾಗ ನಾವೇನು ತೊಗೊಂಡು ಹೋಗಲ್ಲ. ಒಳ್ಳೆಯದು ಕೆಟ್ಟದ್ದು ಅಷ್ಟೆ. ಒಳ್ಳೆಯದು ಕೆಟ್ಟದ್ದು ಎಷ್ಟು ದಿನ ಇರುತ್ತೆ? ಅದನ್ನು ಆ ಒಳ್ಳೆಯದು ಕೆಟ್ಟದ್ದು ಯಾರಿಗೆ ಎಷ್ಟು ಮಟ್ಟಿಗೆ ಸಹಾಯವಾಗುತ್ತೆ ಹೇಳಿ? ಈಗ ನಂದೇ ತಗೊಳ್ಳಿ, ವೀರೇಶ್ ಒಳ್ಳೆಯದಂತ ಅನ್ಸ್ಕೊತೀನಿ ಅಷ್ಟೇ, ಬಟ್ ಅದರಿಂದ ಬೇರೆಯವರಿಗೆ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ? ಆದರೆ ನಾನು ಒಳ್ಳೆಯದಾಗಲಿ ಬಿಡಲಿ, ನನ್ನ ಒಂದು ದೇಹದ ಅಂಗಗಳು ಇನ್ನೊಬ್ಬರಿಗೆ ಉಪಯೋಗವಾದರೆ ಅದಷ್ಟೇ ಸಾಕು. ನಾನು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕ ಎಂದು ಭಾವಿಸುತ್ತೇನೆ. ಎಷ್ಟೋ ಜನ ಕೆಲವೊಂದು ಅಂಗಗಳನ್ನು ಕಳೆದುಕೊಂಡು ತುಂಬ ನೋವನ್ನು ಅನುಭವಿಸುತ್ತಾರೆ. ಎಷ್ಟೋ ಸರಿ ನಾನು ನನ್ನ ಕೆಲಸದಲ್ಲಿದ್ದಾಗ ಕೆಲವೊಬ್ಬರು ಗಾಯ ಮಾಡ್ಕೊಂಡು ಬಂದಾಗ ನನಗೆಷ್ಟು ನೋವಾಗ್ತಿತ್ತು ಅಂದರೆ ತುಂಬಾ ನೋವಾಗ್ತಾಯಿತ್ತು. ಅದನ್ನು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ನನ್ನ ಒಂದು ಸಿದ್ಧಾಂತ ಇಷ್ಟೇ, ನಗುತ್ತಾ ಬರಬೇಕು, ನಗುತ್ತಾ ಹೋಗಬೇಕು ಕೆಲಸದಲ್ಲಿ. ಅದೇ ರೀತಿಯಾಗಿ ನನ್ನ ಒಂದು ಇಚ್ಛೆ ಇಷ್ಟೇ, ಪ್ರತಿಯೊಂದು ಅಂಗಗಳನ್ನು ನಾನು ದಾನ ಮಾಡಿ ನನ್ನ ದೇಹವನ್ನು ಸಹ ಪ್ರಯೋಗಾಲಯದಲ್ಲಿ ಕೊಡುವ ಒಂದು ನಿಶ್ಚಯ ನಾನು ಮಾಡಿದ್ದೇನೆ. ಸೊ ತಾವು ಸಹ ಸಾಧ್ಯವಾದರೆ ಎಲ್ಲ ಅಂಗಗಳನ್ನು ಕೊಡಿ. ಅದರಿಂದ ಬಹಳಷ್ಟು ಜನಕ್ಕೆ ಉಪಯೋಗವಾಗುತ್ತೆ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳಿಕೊಳ್ತೀನಿ ಮತ್ತು ವಿನಂತಿಸಿಕೊಳ್ಳುತ್ತೇನೆ. ನಾನೆಲ್ಲೇ ಇರಲಿ, ಯಾವುದೇ ಊರಲ್ಲಿರಲಿ, ನನ್ನ ನೋಡಿದವರು ನನ್ನ ಒಂದು ಕೊನೆಯ ಕ್ಷಣಗಳಲ್ಲಿ ಕಳೆಯುವ ಸಂದರ್ಭ ಬೇರೆ ಎಲ್ಲೋ ಜಾಗದಲ್ಲಿ ಬಂದಾಗ ನನ್ನನ್ನು ನೋಡಿದವರು ತುರ್ತಾಗಿ ಅಲ್ಲಿರ್ತಕ್ಕಂತಹ ಜನಗಳಿಗೆ ಉಪಯೋಗ ಆಗೋ ರೀತಿ ನನ್ನನ್ನು ಸಾಗಿಸಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಮನೆಯವರು ಸಹ ನನಗೆ ಸಾಥ್ ನೀಡುತ್ತಾರೆ ಅಂತ ನಾನು ನಂಬಿದ್ದೇನೆ.
ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ, ರಾಜ್ಯಾಧ್ಯಕ್ಷರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಕಲ್ಪನಾ ಮೇಡಮ್ ಅವರಿಗೆ ನನ್ನ ಅನಂತ ಧನ್ಯವಾದಗಳು ಮತ್ತು ನಾನು ಹಾರೈಸ್ತೀನಿ. ಅವರು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಹೀಗೆ ಮಾಡಲಿ. ಈ ವಿಡಿಯೋ ನೋಡಿದವರು ಅಟ್ಲೀಸ್ಟ್ ಒಬ್ಬರಾದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಅಂಗಗಳನ್ನು ದಾನ ಮಾಡಿದರೆ ಈ ವಿಡಿಯೋ ಮಾಡಿದ್ದಕ್ಕೂ ನಾನು ಸಾರ್ಥಕ ಅಂಥೇಳಿ ಭಾವಿಸುತ್ತೇನೆ. ಸೊ ತಮ್ಮ ಪ್ರೀತಿಯ ಡಾಕ್ಟರ್ ವೀರೇಶ್ ಕುಮಾರ್ ತಮಗೆಲ್ಲರಿಗೂ ವಂದಿಸುತ್ತಾ, ನನ್ನ ಈ 2 ಮಾತುಗಳನ್ನು ಕೇಳಲು ಇಚ್ಛಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.